ಇವತ್ತಿನ ದಿನ ಕೆಲವು ರಾಜಕೀಯ ಪಕ್ಷದ ಮುಖಂಡರು ರಾಮ ಮಂದಿರದ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ಯಾರ್ದಿತ್ತು ವಿರೋಧ? ನಾವು ಯಾರ್ದು ವಿರೋಧ ಇರಲಿಲ್ಲ. ಆ ವಿರೋಧ ಎತ್ತುಕಟ್ಟಿದ್ದೇ ಈ ರಾಜಕೀಯ ಪಕ್ಷಗಳು. ಕೆಲವು ವೋಟ್ ಬ್ಯಾಂಕ್ಗೋಸ್ಕರ ಕೆಲವು ಸಮುದಾಯಗಳನ್ನ ಎತ್ತುಕಟ್ಟಿದ್ರು. ಆ ಸಮುದಾಯದವರು ಸಹ ಇವತ್ತಿನ ದಿನ ವಾಸ್ತವಾಂಶ ತಿಳ್ಕೊಂಡು ಅವರು ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಇವತ್ತಿನ ದೇವಾಲಯ ನಿರ್ಮಾಣ ಮಾಡೋದಕ್ಕೆ. ಒಳ್ಳೆ ಒಂದು ಶುಭ ಸೂಚನೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಜನರಿಗೆ ಒಂದು ಬದಲಾವಣೆ ಬಂದಿದೆ. ಎಲ್ಲ ಸಮುದಾಯದವರು ಸಹ ಇವತ್ತಿನ ಒಟ್ಟಾಗಿ ಸೇರಿ ಏನು ದೇವಾಲಯ ನಿರ್ಮಾಣ ಮಾಡ್ತಾ ಇದ್ದಾರೆ, ಇದು ಒಂದು ಒಳ್ಳೆ ಒಂದು ಗಳಿಗೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ. ಕೊಟ್ರು ಮನೆ ಹತ್ರ ಈ ಕೊರೋನಾ ಅನ್ನೋದು ಹೆಂಗಿದೆ ಏನಿದೆ ಅನ್ನೋದನ್ನ ಹೇಳ್ದೆ. ನಾನು ಇವತ್ತು ಯಡಿಯೂರಪ್ಪನವರು ಬಿಟ್ಟಿಲ್ಲ ಕೊರೋನಾ, ಸಿದ್ದರಾಮಯ್ಯನವ್ರನ್ನು ಬಿಟ್ಟಿಲ್ಲ, ಅಮಿತ್ ಶಾನು ಬಿಟ್ಟಿಲ್ಲ, ಇನ್ನು ನಮ್ಮಂಥವ್ರನ್ನೆಲ್ಲ ಬಿಡ್ತದೆ. ಅದು ಊರುಗಳ ಮೇಲೆ ಎಲ್ಲ ಬಂದೇ ಬರ್ತದೆ. ಅದೇ ನಾವು ಸ್ಯಾನಿಟೈಸರ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಕ್ಲಿಯರಾಗಿ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಆ ಥರ ಹೋದ್ರೇ ಕಾಪಾಡೋಕ್ಕಾಗೋದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದು ಈಗ ನೀವು ರಾಜಕೀಯ ವಿಚಾರಕ್ಕೆ ಬಂದಾಗ ಪ್ರತಿ ಹಳ್ಳಿನಲ್ಲೂ ನಿಮ್ಮದೇ ಆದಂಥ ಒಂದು ಸೈನ್ಯ ಇದೆ, ನಿಮ್ಮದೇ ಆದಂಥ ಒಂದು ಇದಿದೆ, ಬ್ರಿಗೇಡ್ ಇದೆ. ಅದ್ರ ಬಗ್ಗೆ ನಿಮ್ಮನ್ನು ನಂಬಿದವರು ನಿಮಗೆ ಕೈ ಬಿಡಲ್ಲ ಅಂತ ಈಗಲೂ ನಿಮಗೆ ಅರಿವಾಗಿದೆ, ಎಲ್ಲರಿಗೂ ಇದಾಗಿದೆ. ತಾವು ಅದಕ್ಕೆ ಯಾವ ರೀತಿ ಈಗ ಮುಂದಿನ ಇದರಲ್ಲಿ ನಾನು ಹೇಳ್ದಲ್ಲ, ಆವತ್ತಿಂದ ಹೇಳ್ತಾರೆ, ನಾವೆಲ್ಲ ಚುನಾವಣೆಗಳಲ್ಲೂ ನಾವು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೀನಿ. ಎಲ್ಲ ವಿಲೇಜ್ಗಳಲ್ಲೂ ನಮ್ಮ ಅಭಿಮಾನಿಗಳಿದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ, ನಮ್ಮ ನಾಯಕರಿದ್ದಾರೆ, ನಮ್ಮ ದೊಡ್ಡವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಇವತ್ತು ಅದೇ ನಮ್ಮ ಜನನ ಇವ್ರಿಗೆಲ್ಲ ಈಗಲೂ ಹೇಳ್ದೆ. ನಾನು ಅದನ್ನೇ ಹೇಳ್ದೆ, ಅಣ್ಣ ನೇನು ನಂಬಿಂಡವಲ್ಲಿ ಇಡಿಸಿಲ್ಲ, ನನ್ನ ನಂಬಿಂಡವಲ್ಲಿ ನೀನು ಇಡಿಸಿನಂತೆ, ನನ್ನ ನಂಬಿಂಡವಲ್ಲಿ ನೀಡುವನು, ನೇನು ನಂಬಿಂಡವಲ್ಲಿ ಇಡಿಸಲ್ಲ. ಅದು ಯಾರನ್ನೂ ನಾನು ಬಿಟ್ಕೊಡೋದಿಲ್ಲ. ನಾನು ಎಲ್ಲರ ಜೊತೆಯಲ್ಲೂ ಇರ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಯಾರಿಗೂ ನಾನೇನು ಯಾವ ವಿಲೇಜಲ್ಲೂ ಪ್ರತಿಯೊಂದು ವಿಲೇಜಲ್ಲೂ ನನ್ನ ಜನ ಇದ್ದಾರೆ, ನನಗೆ ಬೇಕಾಗಿರೋದು ನಮ್ಮ ಲೀಡರ್ಸ್ ಇದ್ದಾರೆ. ನಾನು ಯಾರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಹೋಗ್ತೀನಿ, ಯಾರನ್ನೂ ಬಿಟ್ಕೊಡುವಂಥ ಪ್ರಶ್ನೆನೇ ಇರೋದಿಲ್ಲ. ಎಲ್ಲರ ಜೊತೆಲೂ ಹೋಗ್ತೀನಪ್ಪ. ಯಾವುದು ಎಲೆಕ್ಷನ್ ಬಂದರೂ ಏನೇ ಆದರೂ ಅವ್ರು ಏನು ಹೇಳ್ತಾರೆ ಆ ಗ್ರಾಮಗಳಲ್ಲಿ ಅವ್ರಿಗೆ ಸ್ಪಂದನೆ ಮಾಡ್ಕೊಂಡು ಅವ್ರ ಜೊತೆಲಿ ಹೋಗ್ತೀನಿ. ನಾನು ಗ್ರಾಮ ಪಂಚಾಯತಿ ಚುನಾವಣೆಗೆ ಪಾದಯಾತ್ರೆ ಮುಖಾಂತರ ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಗ್ರಾಮ ಪಂಚಾಯತಿ ಚುನಾವಣೆಗೆ ಪಾದಯಾತ್ರೆ ಮುಖಾಂತರ ಹೋಗ್ತೀನಿ ಅಂತಲ್ಲ, ಆಯಾ ಗ್ರಾಮದಲ್ಲಿ ನಾನು ನಡ್ಕೊಂಡು ಹೋಗಿ ಪಾದಯಾತ್ರೆ ಮಾಡಿ ಓಟ್ ಕೇಳ್ತೀನಿ. ಆ ಗ್ರಾಮಗಳಲ್ಲಿ ಹೋಗಿ ಓಟ್ ಕೇಳೋದು, ಎಲ್ಲ ವಿಲೇಜ್ಗಳಿಗೂ ಹೋಗ್ತೀನಿ. ನಮ್ಮ ಲೀಡರ್ಸ್ ಯಾರ್ಯಾರು ಎಲೆಕ್ಷನ್ ನಿಲ್ತಾರೆ, ಎಲ್ಲೆಲ್ಲಿ ನಿಲ್ತಾರೆ, ನಾನು ಎಲ್ಲೆಲ್ಲಿ ಕರಿತೀಯಾರ, ನನಗೆ ಎಲ್ಲೆಲ್ಲಿ ನೆಸಿಟಿ ಇದೆಯೋ ನಾನು ಆ ಜಾಗಕ್ಕೆಲ್ಲ ಹೋಗಿ ನಾನು ಅವ್ರಿಗೋಸ್ಕರ ಪ್ರಚಾರ ಮಾಡಿ ಕೆಲಸ ಮಾಡ್ತೀನಿ. ಕ್ಯಾಟಗರೀಸ್ ಬಂದಿದೆ ಸರ್. ಕ್ಯಾಟಗಿರಿ ಅದೇನು ಫೈನಲ್ ಬಿಡಿ, ಅದೆಲ್ಲ ಇನ್ನು ಚೇಂಜಸ್ ಆಗ್ತವೆ. ಫೈನಲ್ ಅಲ್ಲ, ಅದು ಚೇಂಜಸ್ ಆಗ್ತವೆ. ಓಕೆ ಸರ್. ನಮಗೆ ಹೆಬ್ಬಣಿ ಬೈರ್ಕೂರು ಈ ಕಡೆವರೆಗೂ ನಮಗೂ ದೇವಮೂಲೆ ಲೆಕ್ಕ ಇದು. ಇವತ್ತು ಇಲ್ಲಿ ನಾಳೆ ಬಂದ್ಬಿಟ್ಟು ಇಡೀ ನಮ್ಮ ಭಾರತ ದೇಶದಲ್ಲ, ಇಡೀ ವಿಶ್ವದಲ್ಲೇ ಒಂದು ಕನಸು ಕಂಡಿರುವಂಥ ಒಂದು ರಾಮರ ದೇವಸ್ಥಾನದ್ದು ನಮ್ಮ ಅಯೋಧ್ಯೆಯಲ್ಲಿ ನಾಳೆ ಪೂಜೆ ನಡೆಯಲಿದೆ. ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಆ ರಾಮರ ಬಂಟರಾದಂಥ ಆಂಜನೇಯರ ನಮ್ಮ ದೇವಮೂಲೆಯಲ್ಲಿ ಇವತ್ತು ನಮ್ಮ ನಂಗ್ಲಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಹಿರಿಯರು ಎಲ್ಲರೂ ಸೇರಿ ಈ ಆಂಜನೇಯರಿಗೆ ಪೂಜೆ ಸಲ್ಲಿಸಿದ್ದಾರೆ. ಅದಕ್ಕೆ ನನಗೂ ಹೇಳಿದರು, ಅದರಿಂದ ನಾನು ಬಂದಿದ್ದೆ. ಇದೇನೆಂದರೆ ಐತಿಹಾಸಿಕ ಒಂದು ತೀರ್ಪು. ಇವತ್ತು ನಾಳೆ ಪೂಜೆ ನಡೀತಾ ಇದೆ ಅಂದರೆ ಯಾರ್ದೇನು ಸ್ವಂತ ಪೂಜೆ ಅಲ್ಲ, ಅದು ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆಯೋ ಸುಪ್ರೀಂ ಕೋರ್ಟ್, ಆ ಕೋರ್ಟ್ ತೀರ್ಮಾನದಂತೆ ನಾಳೆ ಪೂಜೆ ನಡೀತಾ ಇದೆ. ಅದು ಕಮಿಟಿಗೆ ಟೈಮ್ ಕೊಟ್ಟಿತ್ತು, ಎಲ್ಲ ನಡೀತಾ ಇತ್ತು. ಅದು ಒಂದು ಸಂತೋಷವಾದಂಥ ವಿಷಯ. ಭಾರತ ದೇಶದಲ್ಲೇ ಇದು ಸಂತೋಷವಾದಂಥ ವಿಷಯ, ನಾವೆಲ್ಲ ಖುಷಿ ಪಡುವಂಥ ವಿಷಯ. ಇದೇ ಕೊರೋನಾ ಇಲ್ದಿದ್ರೆ ಇಡೀ ಭಾರತ ದೇಶನೇ ಹಬ್ಬ ಅಂತ ಹೇಳ್ಬೋದಾಗಿತ್ತು. ಇದನ್ನ ಭಾರತ ದೇಶನೇ ಹಬ್ಬ ಆಗ್ತಾ ಇತ್ತು. ಇದು ಅಂದರೆ ಇವತ್ತು ಈ ಕೊರೋನಾ ಇರೋದ್ರಿಂದ ಭಾರತ ದೇಶದಂತ ಹಬ್ಬ ಆಗ್ತಾ ಇಲ್ಲ, ಎಲ್ಲರ ಮನೆಗಳಲ್ಲೂ ಹಬ್ಬ ಆಗ್ತಾ ಇದೆ ಭಾರತೀಯರ.
అది పంపించలే ఉందా మేకంత ఇదే ఉందా ఇట్లా అట్లా ఫోటో తీసుకున్నాం ఇట్లా రెడీగా ఉండాలప్పా. अस्मिन् वर्तमाने व्यवहारिके चान्द्रमानेन प्रभाति संवत्सराणां मध्ये श्रीमतोद्धारवरीरनाम संवत्सरे दक्षिणायने इन्द्ये आस्ते प्रतिपद्यां यथा भद्रमो योगितायां शुभनक्षत्रशुभयोगशुभकर्णा यौवनविशेषं विशिष्टायां शुभदितास्यां यजमानस्य गोत्रोद्भवस्यां मंजुनाथ नाम ईशा सागुरुवान जमात्यां कपित्रमहाराज गोत्रोद्भवस्यां यत्कटे गोनाम ये सगुरुखानां क्षेमस्ते विजय विजयायुरारोग्येश्वरां दत्तं धर्म अर्पितां यमोचा Hey!